ಆ ವಿಚಾರದಲ್ಲಿ ನ್ಯಾಯನೇ ಸಿಗಲಿಲ್ಲ ಮೇಡಮ್ ಅವ್ರಿಗೆ. ಅವರು ಟ್ರಾನ್ಸ್ಫರ್ ಆಗಿ ಸಹಿತ ಅವರು ಯಾರು ಬರೋಕ್ಕೂ ಹೆದರ್ತಾ ಇದ್ದಾರೆ ನಾನು ನೋಡಿ, ನ್ಯಾಯದ ಪರ ಯಾವಾಗಲೂ ನಿಂತ್ಕೋಬೇಕು, ಆಯೋಗ ಅಂತೂ ನಿಂತ್ಕೊಳ್ಳುತ್ತೆ. ಅವರು ಟ್ರಾನ್ಸ್ಫರ್ ಆಗಿ ಯಾಕೆ ಹೋದ್ರು ಅನ್ನೋದು ನನಗೆ ಐಡಿಯಾ ಇಲ್ಲ. ಬಟ್ ಈ ಸಲ ಅವ್ರು ಇರಲಿಲ್ಲ. ಬಟ್ ಯಾರು ಭಯ ಬೀಳೋ ಅಷ್ಟು ಏನು ಕೆಟ್ಟದೇನಲ್ಲ ದಾವಣಗೆರೆ. ಹಾಗೇನು ಯಾರು ಅವ್ರನ್ನ ಹೆದರಿಸಿ ಇಲ್ಲಿವರೆಗೂ ಆ ಥರ ಏನು ಆಗಿಲ್ಲ. ಸೊ ಮತ್ತು ಪೊಲೀಸ್ ಅಧಿಕಾರಿಗಳು ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಮಾತಾಡ್ಬೇಕಾಯ್ತು ಮೇಡಮ್ ಒಂದ್ಸರಿ ಅವ್ರಿಗೆ. ನಾನು ಮಾತಾಡಿದ್ದೀನಿ. ಯಾಕಂದರೆ ನಾನು ಬಳ್ಳಾರಿಗೆ ಹೋದಾಗ ಅವ್ರು ಅಲ್ಲಿದ್ದರು, ನಾನು ದಾವಣಗೆರೆಗೆ ಬಂದಾಗ ಅವ್ರು ಇಲ್ಲಿದ್ದರು. ಈ ಸಲ ದಾವಣಗೆರೆಗೆ ಬಂದಾಗ ಅವ್ರು ಬಳ್ಳಾರಿಗೆ ಹೋಗ್ಬಿಟ್ಟಿದ್ದಾರೆ. ಅದು ಅವ್ರ ಊರು ಸಹ. ಸೊ ನಾನು ಮಾತಾಡಿದೆ. ಅವ್ರ ಊರಿಗೆ ಅವ್ರಿಗೆ ಹೋದಾಗ ಖುಷಿನೇ ಅಲ್ವಾ. ಈಗ ಮೊನ್ನೆ ಒಂದು ದಾವಣಗೆರೆಯಲ್ಲಿ ಒಂದು ಗಲಾಟೆ ಆಗಿತ್ತು ಜಿಮ್ ವಿಚಾರವಾಗಿ. ಅದೆಲ್ಲ ಬೇಡ. ನಿಮ್ಮ ಆಯೋಗ ಗಮನಕ್ಕಿದೆಯಲ್ಲ, ಆಯೋಗ ದಾವಣಗೆರೆದಷ್ಟೇ ಸಮಸ್ಯೆ ಅಲ್ಲ ಮೇಡಮ್, ಜಿಮ್ಗಳಲ್ಲಿ ಸಾಕಷ್ಟು ಅಲ್ಲ ನಾವು ಅದಕ್ಕೂ ಸಹ ಒಂದು ಕಾನೂನನ್ನು ತರಬೇಕು ಅಂತ ಹೇಳಿ ನಾವು ಆಲ್ರೆಡಿ ಒಂದು ಟೀಮ್ನ ರಚನೆ ಮಾಡಿ ಸರ್ಕಾರಕ್ಕೆ ಒಂದು ಏನೆಲ್ಲ SOPಗಳು ಮೇಂಟೈನ್ ಆಗಬೇಕು ಜಿಮ್ಮಲ್ಲಿ. ಯಾಕೆ ಇಲ್ಲೇ ಅಲ್ಲ, ಎಲ್ಲ ಕಡೆ ಇದು ನಡೆಯುತ್ತೆ. ಸೊ ಹಾಗಾಗಿ ಅದಕ್ಕೂ ಒಂದು ನಿರ್ಬಂಧನೆಗಳು ಇರಬೇಕು. ಆ ಒಂದು SOPನ ಫಾಲೋ ಮಾಡಿದ್ರೇ ಜಿಮ್ಮಲ್ಲೂ ನಾಳೆ ಮಹಿಳೆಯರು ಸುರಕ್ಷಿತ. ಯಾಕಂದ್ರೆ ಜಿಮ್ ಟ್ರೈನರ್ಗಳು ಯಾವುದೇ ಸರ್ಟಿಫಿಕೇಟ್ ಇಲ್ಲ ಮೇಡಮ್, ಅವರೇ ತಾವೇ ಒಂದು ಇಕ್ವಿಪ್ಮೆಂಟ್ ತಂದು ಅವರೇ ಟ್ರೈನರ್ ಆಗ್ಬಿಡ್ತಾರೆ, ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ, ಅವರೇ ಮಾಡ್ತಾರೆ. ಮಹಿಳಾ ಟ್ರೈನರ್ ಇಲ್ಲ ಮೇಡಮ್ ಎಲ್ಲ ಇವಾಗ ಮಹಿಳಾ ಟ್ರೈನರ್ಗಳು ಬರ್ತಾ ಇದ್ದಾರೆ. ಮೊದಲಿಗೆ ಎಲ್ಲಿದ್ರು ಎಲ್ಲ ಜಿಮ್ ಟ್ರೈನರ್ ಗಂಡು ಮಕ್ಕಳೇ ಅಲ್ವಾ. ಥ್ಯಾಂಕ್ ಯು.